ನಾನು ಸುಳ್ಳು ಹೇಳ್ತಾ ಇಲ್ಲ. ನೀವು 2026ರಲ್ಲಿ ಮಿನಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದರೆ ನೀವು ನಿಮ್ಮ ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ತುಂಬ ಫಾಸ್ಟ್ ಗ್ರೋ ಮಾಡಬಹುದು ಮತ್ತು ಅರ್ನಿಂಗ್ ಕೂಡ ಸ್ಟಾರ್ಟ್ ಮಾಡಬಹುದು. ಬಟ್ ದ ಕ್ವಶನ್ ಈಸ್, ಮಿನಿ ವ್ಲಾಗಿಂಗ್ ಸ್ಟಾರ್ಟ್ ಹೇಗೆ ಮಾಡಬೇಕು? ಶೂಟ್, ಎಡಿಟ್, ವಾಯ್ಸ್ ಓವರ್, ಅಪ್ಲೋಡ್ ಮತ್ತು ಯಾವ ಸ್ಟೆಪ್ಸ್ ಅನ್ನ ನೀವು ತಲೆಯಲ್ಲಿ ಇಟ್ಟು ವ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ನೀವು ಮಿನಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಥವಾ ಸ್ಟಾರ್ಟ್ ಮಾಡಿದ್ದೀರಿ, ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತೇನೆ, ಶೂಟ್ ಇಂದ ಹಿಡಿದು ಅಪ್ಲೋಡ್ ವರೆಗೂ, ಮತ್ತು ನಿಮಗೆ ಒಂದು ಮಿನಿ ವ್ಲಾಗ್ ತೋರಿಸುತ್ತೇನೆ. ಈ ವಿಡಿಯೋ ನೋಡಿದ ನಂತರ ನಿಮಗೆ ಎಲ್ಲ ಡೌಟ್ ಕ್ಲಿಯರ್ ಆಗಲಿದೆ, ಹೇಗೆ ಶೂಟ್ ಇಂದ ಹಿಡಿದು ಎಡಿಟ್ ವರೆಗೂ ಮತ್ತು ಅಪ್ಲೋಡ್ ಮಾಡಬೇಕು ಅಂತ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಮತ್ತು ನೀವೆನ್ನಿವರೆಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲೇವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದು ಈಸಿ ರೋಡ್ ಮ್ಯಾಪ್ ಕೊಡುತ್ತೇನೆ. ಮೊದಲು ನೀವು ಸಣ್ಣ ಸಣ್ಣ ಕ್ಲಿಪ್ಸ್ ಅನ್ನ ಶೂಟ್ ಮಾಡಬೇಕು, ನಂತರ ಸ್ಕ್ರಿಪ್ಟಿಂಗ್ ಮಾಡಬೇಕು, ನಂತರ ವಾಯ್ಸ್ ಓವರ್ ಅನ್ನು ಆಡ್ ಮಾಡಿ ಯಾವುದೇ ಎಡಿಟಿಂಗ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಬಹುದು. VN, CapCut, KineMaster, ವಾಟ್ ಎವರ್ ಯು ವಾಂಟ್, ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ಸೊ ನಮ್ಮ ಫಸ್ಟ್ ಸ್ಟೆಪ್ ಇದೆ ಒಂದು ಕಾನ್ಸೆಪ್ಟ್. ನಿಮ್ಮ ಹತ್ತಿರ ಒಂದು ರೀಸನ್ ಇರಬೇಕು ವ್ಲಾಗಿಂಗ್ ಮಾಡೋಕ್ಕೆ. ಲೈಕ್ ನೀವು ಒಂದು ಸ್ಟೂಡೆಂಟ್ ಇದ್ದೀರಿ, ಬಿಸ್ನೆಸ್ ಮ್ಯಾನ್ ಇದ್ದೀರಿ, ಅಥವಾ ಆಫೀಸ್ಗೆ ಹೋಗ್ತೀರಿ, ಅಥವಾ ಹೌಸ್ ವೈಫ್ ಇದ್ದೀರಿ. ನೀವು ಕ್ಲಿಯರ್ ಆಗಬೇಕು ನೀವು ಯಾವ ಥರ ವ್ಲಾಗಿಂಗ್ ಮಾಡ್ತೀರಾ ಅಂತ. ಸೊ ನೀವು ಎದರ ಮೇಲೆ ವಿಡಿಯೋ ಮಾಡಬೇಕೆಂದು ಕ್ಲಿಯರ್ ಆಗಿದ್ದ ನಂತರ ನಮ್ಮ ಎರಡನೇ ಸ್ಟೆಪ್ ಬರುತ್ತದೆ ಶೂಟ್. ಶೂಟ್ ಮಾಡೋಕ್ಕಿಂತ ಮೊದಲು ಸ್ವಲ್ಪ ಕೀ ಪಾಯಿಂಟ್ಸ್ ಇದೆ, ನೀವು ಅದನ್ನು ತಲೆಯಲ್ಲಿ ಇಟ್ಟುಕೊಳ್ಳಿ. ಫಸ್ಟ್, ನೀವು ನಿಮ್ಮ ಸೆಲ್ಫಿ ಕ್ಯಾಮರಾದಿಂದ ಶೂಟ್ ಮಾಡಬಾರದು. ನಿಮ್ಮ ಹತ್ತಿರ ಆಂಡ್ರಾಯ್ಡ್ ಫೋನ್ ಇದ್ದರೆ ಮೇನ್ ಕ್ಯಾಮರಾದಿಂದ ಶೂಟ್ ಮಾಡಿ. ನಿಮ್ಮ ಹತ್ತಿರ ಐಫೋನ್ ಇದ್ದರೆ ಅದರಲ್ಲಿ ಒಂದು ಆಪ್ಷನ್ ಬರುತ್ತದೆ ಅಲ್ಟ್ರಾ ವೈಡ್ ಅಂತ. ಅಲ್ಟ್ರಾ ವೈಡ್ ಇಂದ ನೀವು ಶೂಟ್ ಮಾಡಿದರೆ ನಿಮ್ಮ ವಿಡಿಯೋ ನೋಡೋಕೆ ತುಂಬಾನೇ ಇಂಟ್ರೆಸ್ಟಿಂಗ್ ಅನಿಸುತ್ತದೆ. ಶೂಟ್ ಆದ ನಂತರ ನಮ್ಮ ಥರ್ಡ್ ಸ್ಟೆಪ್ ಇದೆ ಸ್ಕ್ರಿಪ್ಟಿಂಗ್. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟು. ಹೌದು, ಯಾಕೆಂದ್ರೆ ನಮ್ಮ ವಿಡಿಯೋಗೆ ಇಂಟ್ರೆಸ್ಟಿಂಗ್ ಮಾಡೋದೇ ನಮ್ಮ ಸ್ಟೋರಿ ಟೆಲ್ಲಿಂಗ್. ನಿಮ್ಮ ವಿಡಿಯೋ ಒಳಗೆ ಒಂದು ಸ್ಟೋರಿ ಇರಬೇಕು. ಹೌದು, ನೀವು ಏನು ಮಾಡ್ತಾ ಇದ್ದೀರಿ ಅಂತ ನಿಮ್ಮ ವಿಡಿಯೋ ಒಳಗೆ ಒಂದು ಸ್ಟೋರಿ ಇದ್ದರೆ ಪಬ್ಲಿಕ್ ಅದಕ್ಕೆ ನೋಡೋಕೆ ಇಷ್ಟಪಡುತ್ತಾರೆ, ಆರ್ ಎಲ್ಸ್ ಯಾರು ಅದಕ್ಕೆ ನೋಡಲ್ಲ. ವಾಯ್ಸ್ ಓವರ್ ಕೊಡುವಕ್ಕಿಂತ ಮೊದಲು ಸ್ಕ್ರಿಪ್ಟಿನ ಸ್ಟಾರ್ಟಿಂಗ್ನ 5 ಸೆಕೆಂಡ್ ವರೆಗೂ ಅದರಲ್ಲಿ ನೀವು ಒಂದು ಹುಕ್ ಅನ್ನು ಆ್ಯಡ್ ಮಾಡಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡಿದರೂ ಕೂಡ ನಿಮ್ಮ ವಿಡಿಯೋ ಯಾರು ನೋಡಲ್ಲ, ನಿಮ್ಮ ಹುಕ್ಕು ಸರಿಯಾಗಿ ಇರುವವರೆಗೆ. ಸೊ ನಿಮ್ಮ ಹುಕ್ಕನ್ನು ನೀವು ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡಿ. ನಿಮ್ಮ ಸ್ಟಾರ್ಟಿಂಗ್ನ 5-10 ಸೆಕೆಂಡು ಇಷ್ಟು ಇಂಟ್ರೆಸ್ಟಿಂಗ್ ಇರಬೇಕು, ಪಬ್ಲಿಕ್ ನೋಡಿದರೆ ಅದಕ್ಕೆ ಸ್ಕಿಪ್ ಮಾಡಬಾರದು. ಸೊ ಈ ಥರ ನೀವು ಸ್ಕ್ರಿಪ್ಟಿಂಗನ್ನು ಮಾಡಬೇಕು. ಹೇಗೆ ಎಡಿಟಿಂಗ್ ಮಾಡುತ್ತಿರಲ್ಲ, ಸೊ ಸ್ಟಾರ್ಟ್ ಇಂದ ಹಿಡಿದು ಎಂಡ್ ವರೆಗೂ ಅದರ ನಡುವೆ ಏನೇನು ಆಗುತ್ತಿದೆ ಅಲ್ಲ ಅದಕ್ಕೆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಿ ನಿಮ್ಮ ವಾಯ್ಸ್ ಓವರ್ ಅನ್ನು ನೀವು ಹಾಕಬಹುದು. ನಿಮ್ಮ ಸ್ಟೋರಿ ಟೆಲ್ಲಿಂಗು ಯಾವ ಲೆವೆಲ್ಗೆ ಇರಬೇಕಂದ್ರೆ ಪಬ್ಲಿಕ್ಕು ನಿಮ್ಮ ವಾಯ್ಸ್ ಕೇಳಿದರೆ ಅವರು ಎಂಡ್ ವರೆಗೂ ನೋಡಬೇಕು. ಸೊ ಆ ಥರ ನೀವು ಸ್ಟೋರಿ ಟೆಲ್ಲಿಂಗ್ ಅನ್ನ ಕ್ರಿಯೇಟ್ ಮಾಡಬಹುದು ನಿಮ್ಮ ಸ್ಕ್ರಿಪ್ಟ್ ಒಳಗೆ. ನಮ್ಮ ಫೋರ್ತ್ ಸ್ಟೆಪ್ ಇದೆ ಎಡಿಟಿಂಗ್. VN, CapCut, KineMaster, Filmora ಯಾವುದೇ ಎಡಿಟಿಂಗ್ ಆ್ಯಪ್ ಅನ್ನು ನೀವು ಚೂಸ್ ಮಾಡಬಹುದು. ಎಡಿಟಿಂಗ್ ಆ್ಯಪ್ ಚೂಸ್ ಮಾಡಿದ ನಂತರ ಅಲ್ಲಿ ನೀವು ನಿಮ್ಮ ಕ್ಲಿಪ್ಸ್ ಅನ್ನ ನೀವು ಇಂಪೋರ್ಟ್ ಮಾಡಬೇಕು. ಇಂಪೋರ್ಟ್ ಮಾಡಿದ ನಂತರ ನಿಮ್ಮ ವಿಡಿಯೋ ಒಳಗೆ ಎಷ್ಟು ವೇಸ್ಟ್ ಪಾರ್ಟ್ ಇದೆ, ಎಷ್ಟು ಎಕ್ಸ್ಟ್ರಾ ಪಾರ್ಟ್ ಇದೆ ಅಲ್ಲ ಅದಕ್ಕೆ ಕಟ್ ಮಾಡಬೇಕು. ಮತ್ತು ನೀವು ಇಟ್ಟಿರುವ ಕ್ಲಿಪ್ಸ್ ಒಳಗೆ ಒಂದು ಸ್ಟೋರಿ ಇರಬೇಕು. ಸ್ಟಾರ್ಟ್ ಇಂದ ಹಿಡಿದು ಎಂಡ್ ವರೆಗೂ ಏನೇನು ಆಗುತ್ತಿದೆ ಅಲ್ಲ ಅದು ಒಂದು ಸ್ಟೋರಿ ತರ ನೀವು ಅದಕ್ಕೆ ಶೋ ಮಾಡಬೇಕು. ಆ ತರ ನೀವು ಮಾಡಿದರೆ ಡೆಫಿನೆಟ್ಲಿ ನಿಮ್ಮ ವಿಡಿಯೋ ರನ್ ಆಗುತ್ತದೆ. ಸೊ ನಾವು ಒಂದು ಟಾಪಿಕ್ ಅನ್ನು ತಗೋಣ, ಲೈಕ್ ಯೂಟ್ಯೂಬ್ ಫಸ್ಟ್ ಪೇಮೆಂಟ್. ಓಕೆ, ಸೊ ಇದರ ಮೇಲೆ ನಾನು ಒಂದು ಶಾರ್ಟ್ ವಿಡಿಯೋ ಮಾಡುತ್ತೇನೆ, ನೀವು ನೋಡಿ. ಫೈನಲಿ ಇವತ್ತು ಯೂಟ್ಯೂಬ್ ಪೇಮೆಂಟ್ ಬಂತು. ಹೌದು, ಸೊ ಬೆಳಗ್ಗೆ ಎದ್ದು ಸ್ವಲ್ಪ ಹೊರಗೆ ಬಂದು ಸ್ವಲ್ಪ ಫ್ರೆಶ್ ಆದೆ. ಸೊ ಫ್ರೆಶ್ ಆಗಿ ಇವತ್ತಿನ ಟಾಪಿಕ್ ಸಲುವಾಗಿ ಕುಂತಿ ಸ್ಕ್ರಿಪ್ಟ್ ಬರೆದೆ. ಸ್ಕ್ರಿಪ್ಟ್ ಆದ ನಂತರ ಸ್ವಲ್ಪ ಹಸುವಾಗಿತ್ತು, ಕಿಚನ್ ಒಳಗೆ ಹೋಗಿ ಏನಾರ ತಿನ್ನಕ್ಕೆ ನೋಡಿದೆ. ಸೊ ಫ್ರಿಜ್ ಓಪನ್ ಮಾಡಿದಾಗ ಫ್ರಿಜ್ ಅಲ್ಲಿ ಏನೂ ಇರಲಿಲ್ಲ, ಆದ್ರೆ ಸ್ವಲ್ಪ ಫ್ರೂಟ್ಸ್ ಗಳು ಇತ್ತು. ಸೊ ಫ್ರೂಟ್ಸ್ ಕಟ್ ಮಾಡಿ ಫ್ರೂಟ್ಸ್ ಅನ್ನ ತಿಂದಿ. ಆಫ್ಟರ್ನೂನ್ ಸ್ವಲ್ಪ ಟಿವಿ ನೋಡುವ ಆಕ್ಟಿಂಗ್ ಮಾಡಿದೆ. ನಂತರ ಸಂಜೆಗೆ ಇವತ್ತಿನ ಶೂಟ್ ಮಾಡಿದೆ. ಶೂಟ್ ಕಂಪ್ಲೀಟ್ ಮಾಡಿ ಇವತ್ತಿನ ದಿನ ಕಂಪ್ಲೀಟ್ ಆಯ್ತು. ಸೊ ನನ್ನ ಯೂಟ್ಯೂಬ್ ಪೇಮೆಂಟ್ 0. ವಾಯ್ಸ್ ಓವರ್ ಯಾವ ರೀತಿ ಮಾಡಿ ಅಂದರೆ ನಿಮ್ಮ ಆಡಿಯೋ ಮತ್ತು ವಿಡಿಯೋ ಮ್ಯಾಚ್ ಆಗಬೇಕು. ಆ ಥರ ಇಲ್ಲ ವಿಡಿಯೋ ಒಂದು ಇದೆ ಆಡಿಯೋ ಒಂದು ಇದೆ, ಸೊ ಈ ಥರ ನಡೆಯಲ್ಲ. ಸೊ ನಿಮ್ಮ ವಿಡಿಯೋ ಯಾವ ಥರ ಇದೆ ಅದೇ ಟೂನಿಂದ ನೀವು ಆಡಿಯೋವನ್ನು ಮಾಡಬೇಕು. ವಾಯ್ಸ್ ಓವರ್ ಆ್ಯಡ್ ಮಾಡಿದ ನಂತರ ನಿಮ್ಮ ವಿಡಿಯೋ ರೆಡಿ ಆಗಿದೆ. ಆದರೆ ಇದರಲ್ಲಿ ಸ್ವಲ್ಪ ಕಮ್ಮಿ ಇದೆ, ಏನೆಂದರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ ನಿಮ್ಮ ಹತ್ತಿರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ ಅಂದರೆ ನೀವು ಲೈಬ್ರರಿಯಿಂದ ತಗೋಬಹುದು. ಯೂಟ್ಯೂಬ್ ಲೈಬ್ರರಿಯಿಂದ ನೀವು ಅಲ್ಲಿಂದ ಈಸಿಲಿ ಡೌನ್ಲೋಡ್ ಮಾಡಬಹುದು ಮತ್ತು ಅದನ್ನು ಕಾಪಿರೈಟ್ ಫ್ರೀ ಯೂಸ್ ಮಾಡಬಹುದು. ಸೊ ನಿಮ್ಮ ವಿಡಿಯೋಗೆ ಯಾವುದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಟ್ ಆಗುತ್ತದೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ವಿಡಿಯೋ ಒಳಗೆ ಆ್ಯಡ್ ಮಾಡಿ. ವಿಡಿಯೋ ರೆಡಿ ಆಗಿದ ನಂತರ ಅದಕ್ಕೆ 1080p ಮತ್ತು 30fps ಒಳಗೆ ಸೇವ್ ಮಾಡಬೇಕು. ಸೇವ್ ಮಾಡಿದ ನಂತರ ಇದಕ್ಕೆ ನೀವು ಅಪ್ಲೋಡ್ ಮಾಡಬೇಕು. ನೀವು ಇದೇ ವಿಡಿಯೋವನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಬಹುದು. ಹೌದು, ನೀವು 3 ಪ್ಲಾಟ್ಫಾರ್ಮ್ ಅಲ್ಲಿ ಒಂದೇ ವಿಡಿಯೋವನ್ನು ಹಾಕಿ 3 ಪ್ಲಾಟ್ಫಾರ್ಮ್ದಿಂದ ಅರ್ನಿಂಗ್ ಮಾಡಬಹುದು. ನೀವು 720p 4K ಅಲ್ಲಿ ಶೂಟ್ ಮಾಡಿದರೂ ಕೂಡ ಅದಕ್ಕೆ ನೀವು ಎಕ್ಸ್ಪೋರ್ಟ್ 1080p ಒಳಗೆ ಮಾಡಬೇಕು. ಹೌದು, 1080p ಮತ್ತು 30fps